ಈ ಪವಿತ್ರವಾದಂತಹ ಸಮಾರಂಭದ ಕಾರ್ಯಕ್ರಮ ನೀವೆಲ್ಲರೂ ಸೇರಿ ಇವತ್ತು ಒಂದು ಧರ್ಮ ಸಭೆಯನ್ನು ಇಟ್ಕೊಂಡಿದ್ದೀರಿ. ನಾನು ಬಂದ ತಕ್ಷಣ ನನ್ನ ಆರಾಧ ದೈವ, ನಾನು ನಂಬಿಕೊಂಡಿರುವಂತಹ ಒಂದು ದೊಡ್ಡ ಶಕ್ತಿ ವೀರ ಸಿಂಹಾಸನ ವೀರ ಗಂಗಾಧರೇಶ್ವರನ ಸ್ಮರಿಸಿಕೊಂಡು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಬಹುಶಃ ಈ ಒಂದು ವೀರಶೈವ ಧರ್ಮದ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಚರ್ಚೆ ಬಂತು, ವಿಭಿನ್ನವಾಗಿ ಮಾತಾಯಿತು. ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೆ ನಮ್ಮ ಸರ್ಕಾರದಲ್ಲಿ ಕೆಲವು ತೀರ್ಮಾನಕ್ಕೆ ಬಂದಂತ ಸಂದರ್ಭದಲ್ಲಿ ಬಹಳ ಜನ ಸಿಟ್ಟಿಗೆದ್ದರು. ಆಗ ನಾನು ಹೋಗಿ ಶ್ರೀಗಳ ಪಾದಕ್ಕೆ ಹೋಗಿ ನಾನಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಅಲ್ಲಿಗೆ ಹೋಗಿ ನಾನು ನಮ್ಮ ಪಕ್ಷದ ಪರವಾಗಿ ನಾವು ತಪ್ಪು ಮಾಡಿದ್ದೇವೆ ಗುರುಗಳೇ, ನಮ್ಮನ್ನು ಕ್ಷಮಿಸಬೇಕು ಅಂತೇಳಿ ಕೇಳಿದೆ ನಾನು. ಆಗ ಬೇಕಾದಷ್ಟು ಜನ ಟೀಕೆ ಮಾಡಿದ್ರು. ಟೀಕೆಗಳೆಲ್ಲ ಸತ್ತೋಯ್ದವು, ನಮ್ಮ ಕೆಲಸಗಳು ಮಾತ್ರ ಉಳಿತವೆ. ಟೀಕೆಗಳು ಸಾಯ್ತವೆ, ನಮ್ಮ ಸಾಧನೆಗಳು ಉಳಿತವೆ. ಹಂಗೆ ಇವತ್ತು ಟೀಕೆ ಮಾಡಿದವರು ಎಲ್ಲ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದು, ಕ್ಷಮಾಪಣೆ ಕೇಳಿದ್ದು ಸತ್ಯ ಅಂತೇಳಿ ಎಲ್ಲ ನನ್ನ ವಿರೋಧಿಗಳು ಕೂಡ ಒಪ್ಕೊಂಡಿದ್ದನ್ನ ನಾನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ಆದ್ರಿಂದ ನಾವು ಸಾಧನೆ ಇಲ್ಲದೆ ಸತ್ತರೆ ಸಾವು ಅವಮಾನ, ಆದರ್ಶ ಇಲ್ಲದ್ರೆ ಬದುಕಿದರೆ ಆ ಬದುಕಿಗೆ ಅವಮಾನ. ಮೊನ್ನೆ ಎಲ್ಲ ಈಗ ನಮ್ಮ ಸೋಮಶೇಖರ್ ಹೇಳ್ದಂಗೆ ಕಾವೇರಿ ಅಥಾರಿಟಿ ಅವರು ಆರ್ಡರ್ ಕೊಟ್ಟರು, ಬರೀ ನೀವು 3500 ಕ್ಯೂಸಿಕ್ ನೀರು ಬಿಡಿ ಅಂತ ಹೇಳಿದ್ರು. ಏನ್ ದೊಡ್ಡ ಗಲಾಟೆ, ದೊಡ್ಡ ಹೊಡೆದಾಟ, ಏನೇನು ಆರ್ಡರ್ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ನಮ್ಮ ರೈತರೆಲ್ಲ ಹೊಲದಲ್ಲಿ ಹೋಗಿ ನಿಂತಿದ್ರು, ಆಗುದಿಲ್ಲ ಅಂತ. ನಾನು ನಿನ್ನೆ ಹೇಳಿದೆ, ಹುಷಾರಾಗಪ್ಪ, ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಳ್ಳಿ. ಆಮೇಲೆ ನೀರಲ್ಲಿ ಮಧ್ಯೆ ನಿಂತ್ಕೊಂಡು ಏನಾರು ಹೆಚ್ಚು ಕಮ್ಮಿ ನಮ್ಮ ಅಜ್ಜಿನ ಹೋಗಿ ಕೇಳಿದೆ, ಅಜ್ಜಿ ಹೇಳಿದ್ರು ನಡಿ 3 ದಿನ ಆಗ್ಲಿ ಉತ್ತರ ಸಿಗ್ತದೆ ನಿನಗೆ ಅಂತೇಳಿ. ಇವತ್ತು ನೋಡಿದ್ರೆ 70,000 ಕ್ಯೂಸಿಕ್ಕು, 3,000-3,500 ಕ್ಯೂಸಿಕ್ ಅಂತ ಹೇಳಿದ್ರೆ 70,000 ಕ್ಯೂಸಿಕ್ಕು ಹರಿತಾ ಇದೆ ಅಂತೇಳಿ ಇವತ್ತು ಸಾಯಂಕಾಲ ನನಗೆ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಂಗೆ ಪ್ರಕೃತಿ ಭಗವಂತನ ಕೃಪೆ ಯಾರ್ದು ಅಲ್ಲ. ಹಂಗೆ ಇವತ್ತು ರೇಣುಕರನ್ನ ನೀವೆಲ್ಲ ಸೇರಿ ಒಂದು ವಿಗ್ರಹಕ್ಕೆ, ರೇಣುಕನ ಇತಿಹಾಸ ನಾನು ನಿಮ್ಗೇನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ.